ಬಾಯಿ ಚಪ್ಪರಿಸಿ ಬಿರಿಯಾನಿ ತಿನ್ನುವಂತಹ ಮುನ್ನ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಯಾಕಂದ್ರೆ ಚಿಕನ್ ಬಿರಿಯಾನಿಗೆ ಕೊಳೆತು ನಾರ್ತಾ ಇದ್ದ ಚಿಕನ್ ಅನ್ನ ಬಳಕೆ ಮಾಡಿರುವಂತಹ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ದಕ್ಷಿಣ ಪಾಲಿಕೆ ಅಧಿಕಾರಿಗಳ ಪರಿಶೀಲನೆ ವೇಳೆ ಈ ವಿಚಾರ ಬೆಳಕಿಗೆ ಬಂದಿದೆ. ಬಿರಿಯಾನಿ ಹೋಟೆಲ್ನಲ್ಲಿ ಭಯಾನಕ ಚಿಕನ್ ಬಿರಿಯಾನಿಯ ಸತ್ಯ ರಿವೀಲ್ ಆಗಿದೆ. ತಿಲಕ್ ನಗರದ ಸ್ಟಾರ್ ಅಂಬೂರ್ ಬಿರಿಯಾನಿಯ ಹೋಟೆಲ್ನಲ್ಲಿ ಘಟನೆಯಾಗಿದೆ. ಫ್ರೀಜರ್ನಲ್ಲಿ ಇಟ್ಟಿದ್ದಂತಹ ಕೊಳೆತ ಚಿಕನ್ ಅನ್ನು ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆ ಕೊಳೆತ ಚಿಕನ್ ನಲ್ಲೇ ಬಿರಿಯಾನಿ ಕಬಾಬ್ ಅನ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಂತೆ. ಈ ಹಿನ್ನೆಲೆ ಹೋಟೆಲ್ಗೆ 1 ಲಕ್ಷ ರೂಪಾಯಿ ದಂಡವನ್ನ ಪಾಲಿಕೆ ಅಧಿಕಾರಿಗಳು ವಿಧಿಸಿದ್ದಾರೆ. ಹುಳ ಬಿದ್ದಾರೆ. ವಾಸನೆ ಬರ್ತಾ ಇದೆ. 8050 ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಕೊಳೆತ ಚಿಕನ್ ಅನ್ನ ಬಳಸಿ ಬಿರಿಯಾನಿ ಕಬಾಬ್ ಅನ್ನ ಮಾಡ್ತಾ ಇದ್ರು ಎನ್ನುವಂತಹ ಆಘಾತಕಾರಿ ವಿಚಾರ. 1 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ. ಪರವಾಗಿಲ್ಲ. ಆದ್ರೆ ಮತ್ತೆ ಹೋಟೆಲ್ ಓಪನ್ ಇದೆ, ಮತ್ತೆ ಇದೇ ರೀತಿಯ ಕೃತ್ಯವನ್ನ ಹೋಟೆಲ್ ಅವರು ಮಾಡಿದ್ರೆ ಏನ್ ಮಾಡೋದು? ಈ ಹೋಟೆಲ್ ಅನ್ನ ಬಂದ್ ಮಾಡಿಸಬಹುದಿತ್ತಲ್ವಾ? ಕೇವಲ ದಂಡವನ್ನ ವಿಧಿಸಿದ್ರೆ ಏನ್ ಪ್ರಯೋಜನ? ಎಸ್ ಪ್ರತೀಕ್ಷಾ, ಅಂದ್ರೆ ಜಿಬಿಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನಿನ್ನೆ ಅಂಬೂರು ಸ್ಟಾರ್ ಬಿರಿಯಾನಿ ಅಂದ್ರೆ ಜಯನಗರದ ತಿಲಕ್ ನಗರದಲ್ಲಿ ಇರುವಂತಹ ಹೋಟೆಲ್ಗೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಫ್ರೀಜರ್ ನಲ್ಲಿ ಕೊಳೆತ ಚಿಕನ್ ಮಟನ್ ಬಳಸ್ತಾ ಇದ್ದಂತದ್ದು ಕಂಡು ಬಂದಿದೆ. ಅಂದ್ರೆ ಹೈಜೆನಿಕ್ ಇರಲಿಲ್ಲ, ಸ್ವಚ್ಛತೆ ಇರಲಿಲ್ಲ, ಕ್ಲೀನ್ನೆಸ್ ಇರಲಿಲ್ಲ. ಜೊತೆಗೆ 2-3 ದಿನಗಳ ಹಳೆಯ ಚಿಕನ್ ಅನ್ನ ಬಳಕೆ ಮಾಡಿ ಅದರಿಂದ ಬಿರಿಯಾನಿ ಕಬಾಬ್ ಮಾಡಿ ಜನರಿಗೆ ಕೊಡ್ತಾ ಇರುವಂತದ್ದು, ಅಂದ್ರೆ ಗ್ರಾಹಕರಿಗೆ ತಿನ್ನಿಸ್ತಾ ಇರುವಂತಹ ಕೆಲಸವನ್ನ ಹೋಟೆಲ್ ಮಾಡ್ತಾ ಇತ್ತು. ಹೀಗಾಗಿ ತಾತ್ಕಾಲಿಕವಾಗಿ ಅಂದ್ರೆ ವಾರ್ನಿಂಗ್ ಕೊಟ್ಟು 1 ಲಕ್ಷ ರೂಪಾಯಿ ಈಗ ದಂಡ ಹಾಕಿದ್ದಾರೆ. ಸೊ ಅದಕ್ಕೆ ರಿಪೀಟ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಕ್ಲೀನ್ನೆಸ್ ನ ಮೇಂಟೈನ್ ಮಾಡಬೇಕು, ಗ್ರಾಹಕರಿಗೆ ಆರೋಗ್ಯಕರವಾದ ಒಂದು ಆಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಾರ್ನ್ ಮಾಡಲಾಗಿದೆ. ಮತ್ತೊಮ್ಮೆ ಇದೇನಾದ್ರೂ ಪುನರಾವರ್ತಿತವಾದ್ರೆ ಖಂಡಿತವಾಗಿಯೂ ಆ ಹೋಟೆಲ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ಆ ಹೋಟೆಲ್ ನ ಬಂದ್ ಮಾಡುವಂತಹ ಕೆಲಸ ಆಗುತ್ತೆ ಅಂತ ಹೇಳಿ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಬೆಂಗಳೂರಿನ ಜನರಾಗಿರ್ಬೋದು ಅಥವಾ ಆಹಾರ ಪ್ರಿಯರಾಗಿರ್ಬೋದು, ಈ ರೀತಿಯಾಗಿ ಹೊರಗಡೆ ಸ್ಟಾರ್ ಹೋಟೆಲ್ಗಳಲ್ಲಿ ಅಥವಾ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಆಹಾರವನ್ನು ಸೇವಿಸುವಂತಹ ಸಂದರ್ಭದಲ್ಲಿ, ವಿಶೇಷವಾಗಿ ನಾನ್ ವೆಜ್ ಸೇವಿಸುವಂತಹ ಸಂದರ್ಭದಲ್ಲಿ 2-3 ಸಲ ಯೋಚನೆ ಮಾಡಬೇಕಾಗಿರುವಂತಹ ಒಂದು ಸಂದರ್ಭವನ್ನ, ಒಂದು ಉದಾಹರಣೆಯನ್ನ ಈ ರೀತಿಯಾದ ಒಂದು ಪ್ರಸಂಗಗಳು ಈಗ ಕಣ್ಮುಂದೆ ನಿದರ್ಶನವನ್ನ ಬಿಚ್ಚಿಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ನಾನ್ ವೆಜ್ ಫ್ರೆಶ್ ಅಂದ್ರೆ ತಾಜಾವಾಗಿ ಕೊಡಬೇಕು, ಚಿಕನ್ ಆ ಕ್ಷಣಕ್ಕೆ ಬಳಸಿ ಅವತ್ತಿನಿಗೆ ಆಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೋಟೆಲ್ ಅವರು ಬಳಸ್ಕೊಳ್ಬೇಕಾಗುತ್ತೆ. ಆದ್ರೆ ಎಲ್ಲ ಒಂದು ಕಡೆ ಹೋಟೆಲ್ ಅವರು ಒಂದು ದುಡ್ಡಿನ ಲಾಭಕ್ಕಾಗಿ, ಆರ್ಥಿಕ ಲಾಭಕ್ಕಾಗಿ 2-3 ದಿನಗಳು 4-5 ದಿನಗಳನ್ನ ಫ್ರೀಜರ್ ನಲ್ಲಿ ಇಟ್ಟು ಅವರ ಒಂದು ನಾನ್ ವೆಜ್ ಕಬಾಬ್ ಒಂದು ಆಹಾರವನ್ನು ಒದಗಿಸುವಂತ ಕೆಲಸವನ್ನ ಹೋಟೆಲ್ಗಳು ಮಾಡ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ಪಾಲಿಕೆಯ ಆರೋಗ್ಯ ಇಲಾಖೆಗಳು ಪರಿಶೀಲನೆ ಮಾಡಿ ದಾಳಿ ಮಾಡಿ ಈ ರೀತಿಯಾಗಿ ಹೋಟೆಲ್ಗಳ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ಳುವಂತ ಘಟನೆ ಆಗ್ತಾ ಇದೆ. ಇದೇನೋ ಆ ಜಯನಗರದ ತಿಲಕ್ ನಗರದಲ್ಲಿರುವಂತಹ ಸ್ಟಾರ್ ಆಂಬೂರ್ ಬಿರಿಯಾನಿ ವಿರುದ್ಧ ನಿನ್ನೆ ದಾಳಿ ಮಾಡಿ ಪರಿಶೀಲನೆ ಮಾಡಿ ದಂಡವನ್ನು ಹಾಕಿದ್ದಾರೆ. ಮತ್ತೊಮ್ಮೆ ಈ ರೀತಿಯಾಗಿ ಮರುಕಳಿಸಿದರೆ ಅದಕ್ಕೆ ಖಂಡಿತವಾಗಿಯೂ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.